ನಮ್ಮ ವೀರಭದ್ರೇಶ್ವರ ಭಕ್ತಾದಿಗಳು ಎಲ್ಲೋಗಿ 2026ನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ನಾವೆಲ್ಲರೂ ಪೂರ್ವಭಾವಿ ಸಭೆ ಇವತ್ತ ಜಾತ್ರಾ ಮಹೋತ್ಸವ ಸಲುವಾಗಿ ನಾವೆಲ್ಲರಿಗೆ ಸೇರಿದ್ವಿ. ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ವಿ ರೇಣುಕಾ ಶಿವಾಚಾರ್ಯರು ಹಿರಿಯಮಠ ಸಹಸ್ರಾಮ ಪಾದಕ್ಕೆ ಶಾಸನ ನಮಸ್ಕರಿಸುತ್ತಾ, ಅಧ್ಯಕ್ಷೆ ವಹಿಸಿರುವ ಡಿ ಸಿ ಅವರೇ, ಎ ಸಿ ಅವರೇ, ತಹಸೀಲ್ದಾರ್ ಅವರೇ, ಈ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರೇ, ಗೌರವಿತ ಸದಸ್ಯರೇ, ಮಾಜಿ ಸಚಿವರೇ, MLC ಅವರೇ, ಎಲ್ಲ ಬಂದಂಥ ಎಲ್ಲ ಭಕ್ತಾದಿಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಇದು ಕಾಲಾಂತರದಿಂದ ಬಂದಂಥ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಖಾಲಿ ನಾವು ಹುಮ್ನಾಬಾದ್ ಸುತ್ತಮುತ್ತ ಜನರನ್ನ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಸ್ಟೇಟಿಂದ ಸಾಕು ಲಕ್ಷಾಂತರ ಜನರು ನಮ್ಮ ವೀರಭದ್ರೇಶ್ವರ ಜಾತ್ರೆ ಬರ್ತಾರೆ. ಯಾಕಂದ್ರೆ ಎಲ್ಲ ಭಕ್ತಾದಿಗಳು ಸಂಕಲ್ಪ ಇರುತ್ತೆ. ಏನು ಸಂಕಲ್ಪ ಅಂದ್ರೆ ಅವ್ರು ಏನೋ ಬೇಡಿಕೊಂಡಿದ್ದು ಅವ್ರು ವರ್ಷಕ್ಕೆ ಬಂದು ಆ ಭಕ್ತಾದಿಗಳು ವೀರಭದ್ರೇಶ್ವರ ಜಾತ್ರೆದಲ್ಲಿ ಬಂದ ಸಂಕಲ್ಪ ಇದು ಮಾಡಿದಾಗ ಅವರಿಗೆಲ್ಲ ಅವರ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಅದಕ್ಕಾಗಿ ಇಲ್ಲೆಲ್ಲ ಯಾಕಂದ್ರೆ ಇವಾಗ ನಾವು ಪ್ರತಿನಿಧಿಗಳು ಬಂದಿವಿ, ಬಟ್ ನಮಗಿಂತ ನಾವೆಲ್ಲ ಭಕ್ತರಿದ್ರಿ ನಾಳೆ 10 ತಾರೀಕು ತಾವು ವೀರಭದ್ರೇಶ್ವರದು ಎಣ್ಣೆ ಹಚ್ತಾರಲ್ಲ, ನಾಳೆ 10 ತಾರೀಕು ಎಣ್ಣೆ ಹಚ್ಚ ಕಾರ್ಯಕ್ರಮ ಶುರುವಾಯಿತು. 27 ತಾರೀಕಿಗೆ ಸತತವಾಗಿ ಒಂದು 200 ಭಕ್ತಾದಿಗಳು ಯಾರು ಭಕ್ತರು ಏನು ಭಕ್ತರು ಆ ಭಕ್ತಾದಿಗಳಿಗೆ ತಕ್ಕ ಕರೆಕ್ಟ್ ಸಮಯವಾಗಿ ಬರ್ತಾರ. ಬಂದು ತಮ್ಮ ಕಾರ್ಯಕ್ರಮ ವೀರಭದ್ರೇಶ್ವರ ಬಂದು ಸಾಯಂಕಾಲ ಯಾವ ಸಮಯ ಏನಿದೆ ಅವರೆಲ್ಲ ಜನರಿಗೆ ಗೊತ್ತಿದೆ. ಅವ್ರು ಬಂದು ನಾಳೆ 10 ತಾರೀಕಿನಿಂದ 27 ತಾರೀಕುವರೆಗೆ ಇಷ್ಟವಾದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾರೆ. ಇವತ್ತು ಆ ಭಕ್ತಾದಿಗಳಿಗೆ ಅವ್ರಿಗೆ ತುಂಬುದ ಧನ್ಯವಾದ ಹೇಳ್ತೀನಿ ನಾನು. ಯಾಕಂದ್ರೆ ನಾವು ನೋಡ್ತಾ ಇದ್ದೀರಿ ಇವೆಲ್ಲ ಜಾತ್ರೆ ಆಗಬೇಕಂದ್ರೆ ನಾವೆಲ್ಲ ಜಾತ್ರೆ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಹಬ್ಬ ಆಗಲಿ, ಇವೆಲ್ಲ ನಾವು ಯಾಕೆ ಮಾಡ್ತೀವಿ? ಮತ್ತು ಇದು ಒಬ್ಬರು ಇಬ್ಬರಿಂದ ಆಗಲ್ಲ. ಇದು ಪಕ್ಷೇತರ, ಯಾವ ಪಾರ್ಟಿ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಭೇದ ಭಾವ ಇಲ್ಲ. ಇದರಲ್ಲಿ ಎಲ್ಲರೂ ಕೂಡಿ ವೀರಭದ್ರೇಶ್ವರ ಅಂದರೆ ಏನು ವೀರಭದ್ರೇಶ್ವರ ಇಷ್ಟು ಜನ ಬಂದು ಭಕ್ತಾದಿಗಳು ದೇವರ ಭಕ್ತರಿಗೆ ನೀನು ಆ ಜಾತಿ ಈ ಜಾತಿ ಅಂತ ಹೇಳಲ್ಲ. ಎಲ್ಲರೂ ಒಂದೇ ಜಾತಿ, ಇರದೇ 2 ಜಾತಿ, 2 ಜಾತಿ, 2 ಜಾತಿ. ಹೀಗಾಗಿ ಇವತ್ತು ಹುಮ್ನಾಬಾದಲ್ಲಿ ಯಾರೇ ಮುಂಜಾನೆ ದುಕಾನ್ ತಿರ್ಬೇಕಾದ್ರೆ ಎಷ್ಟೋ ಭಕ್ತಾದಿಗಳಿದ್ದಾರೆ. ಅವ್ರು ಮುಂಜಾನೆ ಬಂದು ದೇವಸ್ಥಾನ ಶರಣ ಮಾಡಿ ಆ ಕೊಟ್ಟಂಥ ಹೂವು ವೈರು ಎಲ್ಲ ಬಿಟ್ಟು ಎಷ್ಟೋ ಜನ ಸೇವೆ ಸಲ್ಲಿಸ್ತಾರೆ. ಅದು ಸಾಕಷ್ಟು ಭಾಳ ದಿನದಿಂದ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ಥರ ಮಾಡಿದ್ರೆ ಸಂತೋಷ ಆಗುತ್ತೆ. ನಾನು ಹೇಳೋದು ತಾತ್ಪರ್ಯ ಇವತ್ತಿಗೆಲ್ಲ ಇಷ್ಟು ಭಕ್ತಾದಿಗಳು ಯಾಕಂದ್ರೆ ಇದು ವೀರಭದ್ರೇಶ್ವರ ಜಾತ್ರಾ. ನಾನು ನಿಮ್ಗೆ ಇಷ್ಟೇ ಹೇಳಿ ಬಯಸ್ತೀನಿ, ಸಾಕಷ್ಟು ಜನ ಎಲ್ಲ ಕಡೆ ಬರ್ತಾ ಇರ್ತಾರೆ. ಅವರಿಗೆ ನಮ್ಮ ಹುಮ್ನಾಬಾದ ಬಂದಾಗ ಫಸ್ಟ್ ಇದು ನಮ್ಮ ಮುನ್ಸಿಪಾಲ್ಟಿ ಕೆಲಸ ಇದೆ. ಪೂರ ಹುಮ್ನಾಬಾದ್ ಸ್ವಚ್ಛತೆ ಕಾಪಾಡಬೇಕು. ಮತ್ತು ಹಾಸ್ಪಿಟಲ್, ರೆವಿನ್ಯೂ ಡಿಪಾರ್ಟ್ಮೆಂಟ್, KB ಮತ್ತು ನಾವೆಲ್ಲ ಕೂಡಿ ಹುಮ್ನಾಬಾದ್ ಸ್ವಚ್ಛತೆ ಕಾಪಾಡಿ ಬಂದಂಥ ಭಕ್ತಾದಿಗಳು ಯಾರಿಗೂ ಕಷ್ಟ ಆಗದೆ ಬಂದವರು ಚೆನ್ನಾಗಿ ಆಶೀರ್ವಾದ ತಗೊಂಡು ಮತ್ತು ಊರಿನ ಜನರಿಗೂ ಅಪ್ರಿಸಿಯೇಟ್ ಮಾಡಬೇಕು. ಮತ್ತು ನಮಗೂ ಎಲ್ಲ ಊರು ಚೆನ್ನಾಗಿದೆ ಎಂದು ಸಂತೋಷವಾಗಿ
ಅದಕ್ಕೆ ನಾವೆಲ್ಲರೂ ಕೂಡಿ ಒಂದಾಗಿ ಹುಮ್ನಾಬಾದ್ ಜಾತ್ರೆ ಆಗಿದ್ರೆ ಕೆಲವು ವರ್ಷ ಜಾತ್ರೆಯಲ್ಲಿ ತಾವು ನೋಡ್ತಾ ಇದ್ರಿ. ಈಗೆಲ್ಲ ಹೆಣ್ಣುಗಳಿಗೆ ಎಂದೂ ಗಲಾಟೆ ಆಗಿಲ್ಲ, ಆಗೋದಿಲ್ಲ. ಯಾಕಂದ್ರೆ ವೀರಭದ್ರೇಶ್ವರ ಹೆಣ್ಣಿಗಳ ನಮಗೆಲ್ಲ ಗೊತ್ತು. ಯಾರು ವೀರಭದ್ರೇಶ್ವರ ದುಡ್ಡು ತಿನ್ನಕ್ಕಾಗಲ್ಲ, ಯಾರು ವೀರಭದ್ರೇಶ್ವರ ಭಕ್ತನೋ ಯಾರು ಕೆಟ್ಟ ಕೆಲಸ ಮಾಡೋಕ್ಕಾಗಲ್ಲ. ಈ ದೇವಸ್ಥಾನ ಪ್ರೇಮಿಸಸ್ ಆಗಲಿ, ಈ ಭರತ ಜಾತ್ರೆದಲ್ಲಾಗಲಿ. ಯಾಕಂದ್ರೆ ಸೂರ್ಯ ಎಷ್ಟು ಬೆಳಕಿದ್ದಾನ ಅಷ್ಟು ಬೆಳಕು ವೀರಭದ್ರೇಶ್ವರ ಇದ್ದಾರ, ನಮಗೆಲ್ಲ ಗೊತ್ತಿದೆ. ಅದಕ್ಕೆ ತಾವೆಲ್ಲ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡ್ತೀನಿ. ಈಗಾಗಲೇ ತುಂಬವರು ಹೇಳಿದ್ರು, ಲಾಸ್ಟ್ ಟೈಮ್ ಭೀಮರಾವ್ ಪಾಟೀಲ್ ಅವರು ನಾವೊಂದು ಸುಭಾಷ್ ಚಂದ್ರ ಲಾಸ್ಟ್ ಟೈಮ್ ಭೀಮರಾವ್ ಪಾಟೀಲ್ ಅವರು ತಿಳಿಸಿದಾರ. ಈ ವರ್ಷ ಅದನ್ನು ಯಾವ ಥರ ಇದೆ ಅದನ್ನು ಈ ಸರ್ತಿ ಮೀಟಿಂಗ್ ಮಾಡಿ ಅದನ್ನು ಈಡೇರಿಸಂತ ಕೆಲಸ ಮಾಡೋಣ. ವರ್ಷ ಹುಮ್ನಾಬಾದ್ ಜಾತ್ರೆಯಲ್ಲಿ ಒಂದು ದಿವಸ ಮುಂಚೆನೆ ಆಣೆ ಯಾವಾಗ ಇದು ಹೋಗುತ್ತೆ, ಅದ್ರ ಜೊತೆನೇ ಕರೆ ಆಣೆ ತಂದು ಊರಾಗೆಲ್ಲ ನಡೆಸಂತ ಕೆಲಸ ಎಲ್ಲರೂ ಮಾಡೋಣ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ಬಯಸ್ತೀನಿ. ಮತ್ತೆ ತಹಸೀಲ್ದಾರ್ ಕೆಲಸ ಆಗಲಿ ಎಲ್ಲ ಆಫೀಸಲ್ಲಿ ನಾನು ವಿನಂತಿ ಮಾಡ್ತೀನಿ. ತಾವೆಲ್ಲರೂ ನಾಳೆಯಿಂದ 28 ತಾರೀಕಿಗೆ ಹುಮ್ನಾಬಾದಲ್ಲಿ ಎಲ್ಲ ಆಫೀಸರ್ ಕೆಲಸ ಇದೆ. ನಿರಂತರವಾಗಿ ತಾವೆಲ್ಲ ಸೇವೆ ಸಲ್ಲಿಸಬೇಕು. ನಿಮ್ಮ ಜೊತೆ ನಾವೆಲ್ಲ ಪ್ರತಿನಿಧಿಗಳು ಇರ್ತೀವಿ. ಎಲ್ಲ ಹುಮ್ನಾಬಾದ್ ತಾಲೂಕಾ ಹುಮ್ನಾಬಾದ್ ಜನರು ನಿಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕೂಡಿ ಒಂದಾಗಿ ಕೆಲಸ ಮಾಡಿ ಇವತ್ತು ಜಾತ್ರೆ ಯಶಸ್ವಿ ಮಾಡಬೇಕು, ಮಾಡಿ ಒಂದು ಹುಮ್ನಾಬಾದ್ ಹೆಸರು ತರಬೇಕು. ಮತ್ತು ನಾವೆಲ್ಲರೂ ಹುಮ್ನಾಬಾದ್ನಲ್ಲಿ ಒಗ್ಗಟ್ಟಾಗಿ ಹುಮ್ನಾಬಾದ್ ಏನಿದೆ ಇವತ್ತೆಲ್ಲ ಜನರಿಗೆ ಗೊತ್ತಿದೆ. ನಾವು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ನಾವೆಲ್ಲರೂ ಕೂಡಿ ಒಂದಾಗಿ ಪಕ್ಷೇತರವಾಗಿದ್ದರೆ ಏನಿಲ್ಲ, ಎಲ್ಲರೂ ಒಂದೇ, ನಾವೆಲ್ಲರೂ ಕೂಡಿ ಚೆನ್ನಾಗಿ ಜಾತ್ರೆ ಮಾಡಬೇಕು ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳಿ ಎಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತಾ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವೀರಭದ್ರೇಶ್ವರಿ, ಜೈ.